ಡಿವೋರ್ಸ್ ಕೊಡ್ತಾರಂತ್ರಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್. ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ. ಮನೆಯಾಗ ನೋಡಿದ್ರೆ ಕೆಲಸನೇ ಕೆಲಸ ಯಾವಾಗಲೂ ನೋಡ್ರಿ ಕೆಲಸ. ಬೆಳಗ್ಗೆಯಿಂದ ಸಂಜೆ ಮಟ್ಟ ಮಲ್ಕೊಳೋ ಮಟ್ಟನು ಹೆಣ್ಮಕ್ಳಿಗೆ ಕೆಲಸ ತಪ್ಪಿದ್ದಲ್ರಿ. ಸೊ ಮನ್ಯಾಗ ಒಂಚೂರು ಫೋನ್ ಹಿಡಿದ್ರೆ ಆಗಲೇ ಫೋನ್ ಹಿಡ್ದು ಅಂತಂದು ಕೇಳ್ತಾರೆ. ಕೆಲಸ ಮಾಡೋವಾಗ ಕೆಲಸ ಮಾಡಕತ್ತೇನು ಅಂತಂದು ಕೇಳಂಗಿಲ್ಲ ರೀ. ಎಷ್ಟೇ ಕೆಲಸ ಮಾಡ್ರಿ ನೀವು, ಆವಾಗ ನಾವು ಕಣ್ಣಿಗೆ ಕಾಣಂಗಿಲ್ಲ ರೀ. ಫೋನ್ ಹಿಡಿದು ನಾವು ಕುಂತಿರ್ತೇವೆ ನೋಡ್ರಿ, ಆವಾಗ ಫೋನ್ ಹಿಡ್ಕೊಂಡು ಕುಂತಿ ಕೆಲಸ ಇಲ್ಲ ಬಗ್ಸಿಲ್ಲ ಅಂತಾರೆ. ಬೇರೆ ಬಯಸ್ಕೊಳೋದು ಬರೀ ಇಂಥದ್ದೇ ರೀ. ಹೆಣ್ಮಕ್ಳ ಜೀವನನೇ ಈ ಥರ ಬಂದುಬಿಟ್ಟಿದೆ ರೀ. ಈಗ ನೋಡ್ರಪ್ಪ, ಬಾಂಡೆ ಎಷ್ಟೋ ಕೂಡಿದ್ವಿ, ಇಬ್ಬರದೇವ್ರಿ, ಇಬ್ರಿಗೆ ಇಷ್ಟು ಬಾಂಡೆ ಕೂಡವ್ರಿ. ಏನು ಮಾಡ್ತೀರಿ? ನನಗಂತೂ ತಿಳಿ ಚಿಟ್ಟು ಅಂದೈತ್ರಿ. ನನ್ನ ಗಂಡ ನೋಡಿದ್ರೆ ನಿಂಗೆ ಕೆಲಸ ಮಾಡೋಂಗಿಲ್ಲ ಏನಿಲ್ಲ, ನಿಂಗೆ ಡಿವೋರ್ಸ್ ಮಾಡಿಬಿಡ್ತೀನಿ ಅಂತಂದು ಹೇಳಾಗತ್ತಾರ್ರಿ. ಆಡಬೇಕು ನಗಬೇಕು ಗೊತ್ತಾಗ್ತಿಲ್ರಿ ನಂಗೆ. ನಾನು ಕೆಲಸ ಮಾಡೋಂಗಿಲ್ಲ ಅಂತ್ರಿ, ಬರೀ ಮಕ್ಕೊಂತೇನಂತ ಕುತ್ಕೊಂತೇನಂತ, ಬರೀ ಫೋನ್ ಹಿಡಿತೇನಂತ. ಇಂಥದ್ರಾಗ ನಾನು ಹೆಂಗೆ ಜೀವನ ಮಾಡ್ಬೇಕು? ನಾ ಡಿವೋರ್ಸ್ ಕೊಡ್ತಾರಂತ್ರಿ. ನಮ್ಮ ಧ್ವನಿ ಮಾಡೋದು ಎಲ್ಲ ಇದು ಆಗೈತೆ ರೀ, ತಲೆ ಕೆಟ್ಟೋಗೈತಿ. ಧ್ವನಿ ಮಾಡೋದು ನೋಡಿದ್ರೆ ಹಿಂಗೆ ಹಂಗೆ ಅಂತಂದು ಹೆದರ್ಸಾಕತ್ತಾರ್ರಿ. ಎದ್ದರೆ ಮತ್ತೆ ಎದ್ದು ಬಾಂಡೆ ತಗೊಂಡು ಬಂದೆ, ಟಾಕಿಗೆ ನೀರು ಹಾಕಿದೆ, ಅಪಾರ್ಟ್ಮೆಂಟ್ಗೆ ಲೈಟ್ ಹಾಕಿ ಬಂದೆ, ಕಸನೆಲ್ಲ ಮಾಡಿಕೊಂಡು ಮನೆಯಾಗಿಂದ ಎಲ್ಲ ಹಾಸಿಗೆ ಎಲ್ಲ ಒಗೆದು ಹಾಕಿದ್ದೀರಿ. ಅದನ್ನು ಕೂಡ ಮಡಿಚಿಟ್ಟು ಒಂಚೂರು ಪಗಲ್ ನೀರು ಹೊಡೆದು ಉದ್ದಿನ ಕಡೆ ಹಚ್ಚಿ ಕುಂತೇನೆ ನೋಡ್ರಿ. ಫೋನ್ ಹಿಡ್ಕೊಂಡು ಕುಂತೇನಾಗಲೇ 3 ಸಂಜಾಲಿನೂ ಆಗೈತಿ, ಕೆಲಸ ಮಾಡೋಂಗಿಲ್ಲ ಕುಂತಿ. ಹೆಣ್ಮಕ್ಳ ಜೀವನ ಎದಕ್ಕೆ ಇಲ್ಲ. ಹಂಗೆ ಇದಕ್ಕೆ ನೋಡ್ರಿ, ಬರೀ ಬೈಸ್ಕೊಳಕ್ಕೆ ಗಂಡ್ಮಕ್ಳು ಬಾಯಾಗ ಬರೀ ಬೈಸ್ಕೊಳೋದು ನಾವು. ಈಗ ಬಾಂಡೆನ ಜೋಡಿಸ್ತೇನೆ ರೀ. ಎಲ್ಲ ಅಂತ ಬಾಂಡೆ ಜೋಡಿಸಿ ಇವು ಮತ್ತೆ ಹಂಗೆ ಕುಂದಿರ್ತಾವ್ರಿ. ಬಾಂಡೆ ಜೋಡಿಸ್ಲಿಕ್ಕರ ಹಂಗೆ ಕುಂತು ಬಿಡ್ತಾವ್ರಿ ನೋಡ್ರಿ. ಎಷ್ಟು ಹಾಕೊಂಡದವು ಬಾಂಡೆನ ಜೋಡಿಸಿ. ಇನ್ನೂ ಅಡುಗೆ ಮಾಡ್ಬೇಕ್ರಿ. ಅಡುಗೆದು ಇನ್ನೂ ಏನೇ ಈ ಥರ ಮಾಡಿಲ್ರಿ, ಅಡುಗೆ ಮಾಡ್ಬೇಕು. ಸೊ ಈಗ ನೋಡ್ರಿ, 2 ವರ್ಷ ಆತ್ರಿ ಈ ಪ್ಲೇಟ್ ತಂದು. 400 ರೂಪಾಯಿಗೆ ಡಜನ್ ಅಂತಂದು ತಂದಿದ್ದಾರೆ. ನಾನು ಈ ವರ್ಷ ಇದನ್ನ ರಂಜಾನ್ದಾಗ ನೋಡಾಕತ್ತೇನೆ ರೀ. ಯಾಕಂದ್ರೆ ಇನ್ನು 5 ಅದಾವ್ರಿ. 2 ವರ್ಷ ಕರೆಕ್ಟ್, ಈ ರಂಜಾನಿಗೆ 2 ವರ್ಷ ಆಗೈತೆ ನೋಡ್ರಿ ಪ್ಲೇಟ್ ತಂದು. ಏನೇನು ಆಗಿಲ್ಲ ರೀ. ಸ್ವಲ್ಪ ಏನಾರ ಬಿಸಿ ಇದ್ರಾಗ ನಾವು ಏನಾರ ಹಿಂಗೆ ಬಿಸಿ ಡಬ್ರಿ ಒಳಗೆ ಹಿಂಗೆ ಮುಚ್ಚಿದ್ಬಿಟ್ರೆ ಎಲ್ಲ ಅಳ್ಳಿ ಬಿಡ್ತಾವ್ರಿ. ಸೊ ಆ ಥರ ಮಾಡಕ್ಕೆ ಹೋಗ್ಬಾರ್ದು. ಮಸ್ತ್ ಬಂದವ್ರಿ, ಆದರೂ ಕ್ವಾಲಿಟಿ ಮಾತ್ರ ಸೂಪರ್ ಐತ್ರಿ. ಈ ವರ್ಷನೂ ಇನ್ನೊಂದು 6 ತೊಗೋಬೇಕಂತ ಮಾಡೇನ್ರಿ. ನೋಡ್ಬೇಕು. ಮೊನ್ನೆ ಕೇಳಿ ಬಂದೆ, ಅವು ಸಪಾಟಿ ದೂರ ಒಂಥರ ದ್ವಾಶಿತಿ ನಾವು 200 ರೂಪಾಯಿಗೆ 6 ಅಂತಂದು ಹೇಳಿದ್ರಿ ರೀ. ಬ್ಯಾಡ ಅಂತಂದು ಬಂದೆ. ಯಾಕಂದ್ರೆ ಮುಂದೈತಲ್ರಿ ನಮ್ದು ಇನ್ನು ಹಬ್ಬದ ಶಾಪಿಂಗ್ ಮಾಡೋದು. ಒಂದೊಂದು ಜೋಡಿಸ್ತೇನೆ ರೀ. ನೋಡ್ರಿ, ಇಷ್ಟೆಲ್ಲ ಕೆಲಸ ಮಾಡಿದ್ರೆ ಕೆಲಸನ ಮಾಡೋಂಗಿಲ್ಲ ಅಂತಂದು ಬೈತು. ನಾ ಏನು ಮಾಡಬೇಕನ್ನೋದು ನನಗೆ ತಿಳಿಯಾಕತ್ತಿಲ್ಲ ರೀ. ಎಷ್ಟು ಅಂತಂದು ನಾವು ಅನ್ನಿಸ್ಕೊಳ್ತಾರೆ. ಬೆಳಗ್ಗೆಯಿಂದ ಒಂದು ಸಂಜೆ ಮಟನೂ ಕೆಲಸ ಮನ್ಯಾಗ ಎಷ್ಟು ಕೆಲಸ ಮಾಡಿದ್ರು ಕಣ್ಣಿಗೆ ಕಾಣಂಗಿಲ್ಲ ರೀ ನಾವು. ಮತ್ತು ಏನು ಮಾಡಿ ಅನ್ನೋದ್ರಿ. ನಿಮ್ಮ ಮನ್ಯಾಗ ಹೆಂಗೈತಿ ನೋಡ್ರಿ. ನಮ್ಮ ಮನ್ಯಾಗಂತ ಹೆಂಗೈತಿ, ನಮ್ಮ ಜೀವನ ಹಿಂಗೆ ನಡೆಯಾಕತ್ತೈತಿ. ಏನು ಮಾಡೋಕ್ಕಾಗಂಗಿಲ್ಲ ರೀ. ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತಾರಲ್ರಿ. ಸೊ ಆ ಥರನ ನಾವು ಅನ್ಭವಿಸ್ಲೇಬೇಕು. ಸೊ ಇವತ್ತು ರೋಜಾ ಇದ್ದಾರೆ, ಸ್ವಲ್ಪ ಆರಾಮಾಗ್ತೈತೆ. ಜಲ್ಮಕ್ಕೆ ಯಾಕೆ ಇನ್ನೊಂದೇನಪ್ಪ ಅಂದ್ರೆ ನಾಳೆ ನನ್ನ ಮಗಳ ಬರ್ತಡೇ ಐತ್ರಿ ಫ್ರೆಂಡ್ಸ. ಎಲ್ಲರೂ ವಿಶ್ ಮಾಡಿರಿ.
ಇವತ್ತು ನಮ್ಮ ತಶುದೈತ್ರಿ, ನಾಳೆ ನಮ್ಮ ಸುಮ್ಮದೈತಿ. ಎಲ್ಲರೂ ವಿಶ್ ಮಾಡಿ ಫ್ರೆಂಡ್ಸ್. ಮಾರ್ಚ್ 3ಕ್ಕೆ ನನ್ನ ಮಗಳು ಬರ್ತಡೆ. ಸೊ ಇನ್ನೊಂದು ಮಾರ್ಚ್ 3ನೇ ತಾರೀಕಿಗೆ ನಿಮಗೊಂದು ಸರ್ಪ್ರೈಸ್ ಕೂಡ ಇದೆ ರೀ. ಎಲ್ರಿಗೂ ಸರ್ಪ್ರೈಸ್ ಕೂಡ ಇದೆ. ಅದು ಏನು ಅಂತ ಅನ್ನೋದು ನಾನು ಊರಿಗೆ ಹೋದ್ಮೇಲೆ ಹೇಳ್ತೇನೆ ರೀ. ಸೊ ನಾನು ಕೂಡ ಊರಿಗೆ ಹೋಗ್ತಾ ಇದ್ದೀನಿ. ಬಾಂಡೆಬಿದು ಊರಿಗೆ ಹೋದ್ಮೇಲೆ ಹೇಳ್ತೇನೆ ರೀ ಅದೇನು ಸರ್ಪ್ರೈಸ್ ಏನಿಲ್ಲ ಅನ್ನೋದು. ಯಾಕಂದ್ರೆ ಯಾವಾಗಲೂ ಅದನ್ನು ಸರ್ಪ್ರೈಸ್ ಆಗಿ ಇರಬೇಕು. ನಾವು ಹೇಳಬಾರ್ದಲ್ಲ, ಹೇಳಿದರೆ ಅದು ಸರ್ಪ್ರೈಸ್ ಆಗಿ ಉಳಿಯೋಂಗಿಲ್ಲ ಯಾವತ್ತು, ಹೌದಲ್ರಿ? ಗುಟ್ಟಾಗಿ ಇಟ್ರೆ ಸರ್ಪ್ರೈಸ್. ಸೊ ಈಗ ಬಾಂಡೆ ಅಂತ ಆತ್ರಿ. ಈಗ ನಾನು ಬಾಂಡೆ ಆತ್ರೆ. ಈಗ ಮತ್ತೆ ನಾ ಕುಂದಿರ್ತೀನಿ ಕೂತ್ಕೊಂಡು. ಏನಾಗ ಹಿಂಗಲ್ಲ ಸುಮ್ಮನೆ ಡಿವರ್ಸ್ ಮಾಡಿಬಿಡ್ಬೇಕು ನಂಗೆ. ಯಾಕಂದ್ರೆ ಬರೇ ಕೂತ್ಕೊಂತಿ ಕೆಲಸ ಮಾಡೋಂಗಿಲ್ಲ ಅಂತಾರೆ. ಮತ್ತೆ ನನ್ನ ಹಣೆ ಸರಿ ಇಲ್ರಿ, ಸರಿ ಇಲ್ಲ. ಈಗ ನೋಡ್ರಿ ಬಾಂಡೆ ಎಲ್ಲ ಅದು ಬುಟ್ಟಿ ಖಾಲಿ ಮಾಡ್ಕೊಂಡೆ. ಅಂತೂ ಇಂಥ ಬುಟ್ಟಿ ಖಾಲಿ ಆಯ್ತು. ಸೊ ಈಗಂತೂ ಎಲ್ಲ ಆತ್ರಿ ಕೆಲಸ. ಈಗ ಅಡುಗೆ ಮಾಡೋದು ಒಂದೈತಿ. ಸೊ ಇನ್ನೊಂದು ಏನಪ್ಪ ಅಂದ್ರೆ, ಈಗ ಮನ್ಯಾಗ ಹಿಂಗೆ ಅಂತಾರ ಅಂತಂದು ನಾವು ಯಾವತ್ತೂ ಸಿಟ್ಟಾಗ್ಬಾರ್ದ್ರೆ. ಏನೋ ಅಂತಿರ್ತಾರೆ, ನಾವು ಕುತ್ಕೊಂಡಿದ್ಕ ಅಂತಿರ್ತಾರೆ. ಅವ್ರು ನೋಡಂಗಿಲ್ಲ ರೀ. ಗಂಡ್ಮಕ್ಳಿಗೆ ಏನು ಗೊತ್ತಾಗಂಗಿಲ್ಲ. ಹೊರಗಡೆ ಹೋಗಿರ್ತಾರೆ. ಅವರು ಹೊರಗಡೆ ಹೋಗಿ ಒಳಗೆ ಬಂದ್ರೆ ಅವ್ರಿಗೇನು ಅನಿಸ್ತೈತ್ರಿ, ಕೆಲಸ ಬಿಟ್ಟು ಹಾಗ ಕೂತಾಳ ನೋಡಿ ಪಂಟಿ ಹೊಡ್ಗಂತ ಫೋನ್ ಹಿಡ್ಕೊಂಡು ಅಂತಂದು ಹಿಂಗೆ ತಿಳ್ಕೊತಾರೆ. ಯಾವಾಗಲೂ ನಾವು ಅವರು ಹೇಳಿದ ಮಾತನ್ನು ನಾವು ಯಾವತ್ತು ತಪ್ಪನಾಗ ತಿಳ್ಕೊಬಾರ್ದು. ಅದು ತಪ್ಪು ತಿಳ್ಕೊಂಡ್ರೆ ನಮ್ಮ ಭ್ರಮೆ ಅನಿಸುತ್ತೆ. ಯಾಕಂದ್ರೆ ನಾವು ತಪ್ಪು ತಿಳ್ಕೊಂಡು ಅವರು ತಪ್ಪು ತಿಳ್ಕೊಳೋದು, ನಾವು ತಪ್ಪು ತಿಳ್ಕೊಳೋದು, ಇದು ಒಂದು ಹೋಗಿ ಆಡಾಕೈತ್ರಿ. ಅದ್ರ ಸಂಬಂಧ ನಾವು ಸ್ವಲ್ಪ ಹೊಂದ್ಕೊಂಡು ಹೋಗ್ಬಿಟ್ರೆ ಸಾಕ್ರಿ. ಅದಕ್ಕಿಂತ ಮುಂದೆ ಯಾವುದೂ ಇಲ್ಲ, ಅದಕ್ಕಿಂತ ಮೇಲೆ ಯಾವುದೂ ಕೇಳಿಲ್ಲ. ಸೊ ಅದ್ರ ಸಂಬಂಧ ನಮ್ಮ ಮನ್ಯಾಗೂ ಹಿಂಗೆ ನಡೀತಿರ್ತೈತಿ. ಏನು ಮಾಡಿದ್ರಿ ಹಂಗೆ ಹೋಗೋದು. ಬಟ್ ಹ್ಞೂ ಆಯ್ತು ನಾ ಕೂತ್ಕೊಂಡಿದ್ದೆ ಅನ್ನೋದು. ಬಟ್ ನಾವೇನು ಮಾಡಿರ್ತೀವಿ ಕೆಲಸ ಏನಿಲ್ಲ ಅನ್ನೋದು ಆ ದೇವ್ರಿಗಾರು ಗೊತ್ತಿರ್ತೈತಿ. ಈ ಕಡೆ ಎಲ್ಲ ದೇವ್ರು ಅದಾವ್ರಿ, ಇವ್ರಿಗಾರು ಗೊತ್ತಿರ್ತಾರೆ ನಾವೇನು ಮಾಡಿರ್ತೀವಿ ಅನ್ನೋದು. ನೋಡ್ರಿ, ಒಬ್ರಿಲ್ಲ ಇಬ್ಬರಿಲ್ಲ, ಕಂಡಾಬಟ್ಟೆ ಜನ ಇದ್ದಾರೆ ನಮ್ಮ ಮನ್ಯಾಗ ದೇವ್ರು. ಅದ್ರ ಸಂಬಂಧ ನಾನು ಯಾವತ್ತೂ ತಲೆಯಾಗಿ ಏನೂ ಇಟ್ಕೊಳಂಗಿಲ್ಲ. ಸೊ ನನ್ನ ಪಾಲಿಸಿ ಏನಪ್ಪ ಅಂದ್ರೆ, ಆಯಿತು ಬಿಡ, ಈ ಕಿವಿಲಿ ಕೇಳೋದು, ಇನ್ನೊಂದು ಕಿವಿಲಿ ಬಿಟ್ಬಿಡೋದು. ಈ ಥರ ರೀ ನನ್ನ ಪಾಲಿಸಿ. ಯಾವಾಗಿದ್ದರೂ ಎದಕ್ಕೂ ಆಯಿತು. ಹಾಗಾಗಿದ್ರೆ ನಾನು ಮತ್ತೆ ಕೊರಕೆಂತ ಬಹುಶಃ ಹಿಂಗೆ ಇರ್ತಿದ್ದಿಲ್ಲ, ಬೇರೆ ಥರ ಇರ್ತಿದ್ದರೆ ನಾನು. ಅದ್ರ ಸಂಬಂಧ ಫ್ರೆಂಡ್ಸ ಯಾವತ್ತೂ ಅಂತಾರಂತಂದು ಯಾವುದು ತಲೆಯಾಗಿ ತೊಗೊಳಕ್ಕೆ ಹೋಗ್ಬಿಡ್ರಿ. ಕಾಮನ್ ಆಗಿ ತೊಗೋರಿ. ಕಾಮನ್ ಆಗಿ ತೊಗೊಂಡ್ರೆ ಅದು ಇನ್ನೂ ಚಲೋ ದುಡ್ಕೊಂತ ಹೋಗ್ತೈತಿ ದಾರಿನ. ನಾವು ಕಾಮನ್ ಆಗಿ ತೊಗೊಳಿಲ್ಲಪ್ಪ ಅಂದರೆ ಸೀರಿಯಸ್ ಆಗಿ ಅದನ್ನು ಎಲ್ಲೋ ಹೋಗ್ಬಿಡುತ್ತೆ. ಅದ್ರ ಸಂಬಂಧ ಯಾವತ್ತೂ ನೀವು ಕಾಮನ್ ಆಗಿರ್ರಿ. ಯಾಕಂದರೆ ಹೆಣ್ಮಕ್ಳಿಗೆ ಇದು ಮಾಮೂಲಿ ಅಲ್ರಿ. ಕೆಲಸ ಅಂದರೆ ಕೆಲಸನ ಮನ್ಯಾಗಿನ ಕೆಲಸ ಹೆಂಗಪ್ಪ ಅಂದ್ರೆ ಬೆಳಗ್ಗೆಯಿಂದ ಹಿಡಿದು ಸಂಜೆ ತನಕ ನಾವು ಎಷ್ಟು ಕೆಲಸ ಮಾಡಿದ್ರು ಅದು ಯಾರಿಗೂ ಕಣ್ಣಿಗೆ ಕಾಣಂಗಿಲ್ಲ. ನಾವೇನು ಕುಂದಿರ್ತೇವಲ್ರಿ, ಅದ ಒಂಚೂರು ಕಣ್ಣಿಗೆ ಕಾಣ್ತಿರ್ತೈತಿ ಸಾಕಷ್ಟು. ಅದೇನು ನಾವು ಮಾಡಿದ್ದು ನಮ್ಗೆ ಗೊತ್ತಿರ್ತೈತಲ್ಲ, ಅದಷ್ಟು ಗೊತ್ತಿಟ್ಕೊಂಡು ನಾವು ಮುಂದೆ ಸಾಗಿದ್ರೆ ಅದಕ್ಕಿಂತ ಮೇಲೆ ಯಾವುದೂ ಇಲ್ಲರಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳಕತ್ತೇನೆ ರೀ. ನನಗೆ ಅನಿಸಿದ್ದು ನಾನು ಒಂಚೂರು ಅನುಭವನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇರ್ತೀನಿ. ಏನು ತಪ್ಪು ತಿಳ್ಕೊಬೇಡ್ರಿ. ಏನಾದರೂ ತಪ್ಪು ಇದ್ರೆ ಒಂಚೂರು ಸಜೆಸ್ಟ್ ಮಾಡಿ ಕಮೆಂಟ್ ಮೂಲಕ ನೀವು ತಿಳಿಸ್ರಿ ನಂಗೆ. ಹಾಗೆ ನಾನು ಇವತ್ತಿಂದ ಈ ವಿಡಿಯೋನ ಎಂಡ್ ಮಾಡಾಕ್ತೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹೊಸದಾಗಿ ಯಾರು ನನ್ನ ಚಾನಲ್ ನೋಡಾಕತ್ತೀರ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.